ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು JEE ಕನ್ನಡ. ಇವತ್ತು ಇನ್ನೊಂದು ಫಿಸಿಕ್ಸ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಕಲಿಯೋಣ ಅಂತೇಳಿ. ಬಟ್ ಆಮೇಲೆ ಅನಿಸ್ತು ಒಂದು ಲಾನ ಯಾಕೆ ಬಿಡಬೇಕು, ಎರಡು ಲಾ ಕಲ್ತ್ವಿ ನ್ಯೂಟನ್ಸ್. ಇದು ಒಂದು ಲಾ ಪಾಪ ಅನಾಥವಾಗಿ ಬಿಡುತ್ತೆ ಅದು, ಸೊ ಅದನ್ನು ಕಲ್ತು ಬಿಡೋಣ. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ತುಂಬ ಜನರು ಕ್ವಶನಿಗೆ ಸರ್ ಅದರಲ್ಲಿ ಕಲಿಯೋದು ಏನಿದೆ ಸರ್? ಸಿಂಪಲ್ ಅಲ್ಲ ಸರ್. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಮುಗಿದೋಯ್ತು. ಸರಿನಾ? ನ್ಯೂಟನ್ಸ್ ಥರ್ಡ್ ಲಾ ಅಷ್ಟೇ ಅಂತ ಅಂದ್ಕೊಳ್ತೀವಿ. ಬಟ್ ಇಲ್ಲಿ ತುಂಬ ಜನರಿಗೊಂದು ಮಿಸ್ಕನ್ಸೆಪ್ಷನ್ ಇದೆ, ರೈಟ್? ಏನಪ್ಪ ಮಿಸ್ಕನ್ಸೆಪ್ಷನ್? ಸೊ ಒಂದು ಕೇಸನ್ನು ಕೊಡ್ತೀನಿ ಈಗ, ಆಯಿತಾ? ಎಸ್ಯೂಮ್ ಮಾಡಿ. ಟಗ್ ಆಫ್ ವಾರ್ ನೋಡಿದ್ದೀರಾ? ಹಗ್ಗ ಜಗ್ಗ ಆಟ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಒಂದಿಷ್ಟು ಜನ ಈ ಟೀಮಲ್ಲಿ ಇಟ್ಕೊಂಡು ಹಗ್ಗನ ಎಳಿತಾರೆ, ಒಂದಿಷ್ಟು ಜನ ಆ ಟೀಮಲ್ಲಿ ಇಟ್ಕೊಂಡು ಹಗ್ಗನ ಎಳಿತಾರೆ, ಸರಿನಾ? ಈಗ ಡೆಫಿನಿಷನಿಗೆ ಬರೋಣ. ನ್ಯೂಟನ್ಸ್ ಥರ್ಡ್ ಲಾ ಏನು ಹೇಳುತ್ತೆ? ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಈಗ ಟೀಮು ಸಿಕ್ಕಾಪಟ್ಟೆ ಜೋಶಲ್ಲಿರುತ್ತೆ ಎರಡೂ ಸೈಡು. ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, ಒಂದು ಟೀಮ್ ಅವರು ಫೋರ್ಸ್ ಹಾಕೊಂಡು ಎಳಿತಾ ಇದ್ದಾರೆ ಈಗ. ಸೊ ಅದನ್ನು ಆ್ಯಕ್ಷನ್ ಅಂತ ಎಸ್ಯೂಮ್ ಮಾಡೋಣ. ಇನ್ನೊಂದು ಟೀಮ್ ಅವರು ಉಲ್ಟಾ ಡೈರೆಕ್ಷನಲ್ಲಿ, ಸರಿನಾ, ಅಪೋಸಿಟ್, ಅವರು ಈಗ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಈಗ ಕ್ವಶನ್ ಏನಂದರೆ, ಕ್ಯಾನ್ ಐ ಸೇ ದಿಸ್ ಟೀಮ್ ಎ ಇಸ್ ಆ್ಯಕ್ಷನ್ ಆ್ಯಂಡ್ ಟೀಮ್ ಬಿ ಇಸ್ ರಿಯಾಕ್ಷನ್? ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ಮಿಸ್ಕನ್ಸೆಪ್ಷನ್ ಬಂದರೆ ಏನಾಗುತ್ತೆ ಫಿಸಿಕ್ಸಲ್ಲಿ ಅಂದರೆ, ಆಮೇಲೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕಾಗಲ್ಲ, ಆಯಿತಾ? ನಮ್ಗೆ ಪ್ರಾಬ್ಲಮ್ ಏನೋ ಫಾರ್ಮುಲಾ ಎಲ್ಲ ಹಾಕ್ತೀವಿ ಸರ್, ಆದರೆ ಏನೋ ಆನ್ಸರು ಅಲ್ಲಿರೋದು ಬೇರೆ ಇಲ್ಲಿರೋದು ಬೇರೆ ಬರ್ತಾ ಇದೆ. ಯಾಕಂದರೆ ಅಲ್ಲಿ ಕೆಲವೊಂದೆಲ್ಲ ಮಿಸ್ ಆಗಿರುತ್ತೆ ಕ್ವಾಂಟಿಟಿ, ಅದಕ್ಕೋಸ್ಕರ ಹಂಗಾಗುತ್ತೆ. ಸೊ ಫಸ್ಟು ಫಿಸಿಕ್ಸಲ್ಲಿ ಕಾನ್ಸೆಪ್ಟ್ ಕಲಿತೀರಾ. ಸೆಕೆಂಡ್ ಥಿಂಗ್ ಏನು ಗೊತ್ತಾ, ವೆರಿ ವೆರಿ ಇಂಪಾರ್ಟೆಂಟು, ಮಿಸ್ಕನ್ಸೆಪ್ಷನ್ಸನ್ನು ದೂರ ಮಾಡ್ಕೊಳ್ಬೇಕು. ಮಿಸ್ಕನ್ಸೆಪ್ಷನ್ಸ್ ಇದ್ದರೆ ಖಂಡಿತಕ್ಕೂ ನೀವೇನೆಲ್ಲ ಕಲಿತೀರಲ್ಲ ಅದು ಯಾವ ಪ್ರಯೋಜನಕ್ಕೂ ಬರಲ್ಲ. ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಈಗ ಕೆಲವರೆಲ್ಲ ಥಿಂಕ್ ಮಾಡಿ ಸ್ಟಾರ್ಟ್ ಮಾಡಿ ಆಯಿತು. ಕ್ವಶನ್ ಏನಿತ್ತು? ಟಗ್ ಆಫ್ ವಾರಲ್ಲಿ ಎರಡೂ ಟೀಮ್ಗಳು ಫೋರ್ಸ್ ಹಾಕಿ ಎಳಿತಾ ಇದ್ದಾವೆ. ಈಗ ಇಮ್ಯಾಜಿನ್ ಮಾಡಿ, ಈಕ್ವಲ್ ಫೋರ್ಸನ್ನು ಹಾಕಿ ಎಳಿತಾ ಇದ್ದಾರೆ, ಆಯಿತಾ? ಈಕ್ವಲ್ ಹಗ್ಗ ಆ ಕಡೆನೂ ಹೋಗ್ತಾ ಇಲ್ಲ, ಈ ಕಡೆನೂ ಹೋಗ್ತಾ ಇಲ್ಲ, ಎರಡೂ ಟೀಮ್ ಬಿಟ್ಕೊಡ್ತಾನೆ ಇಲ್ಲ, ಆಯಿತಾ? ಸೊ ಫೋರ್ಸಸ್ ಈಕ್ವಲ್ ಆಯಿತು. ಸೊ ಒಂದು ಸ್ಟೇಟ್ಮೆಂಟ್ ಈಗ ಮ್ಯಾಚ್ ಆಯಿತು, ಸರಿನಾ? ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಈಕ್ವಲ್ ಮ್ಯಾಚ್ ಆಯ್ತು. ಸೊ ಈಕ್ವಲ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟು ಅಪೋಸಿಟ್ ಅಂತ ಹೇಳ್ತಾ ಇದೆ. ಸೊ ಒಂದು ಟೀಮ್ ಅವ್ರು ಈ ಕಡೆ ಎಳಿತಾ ಇದ್ದಾರೆ, ಇನ್ನೊಂದು ಟೀಮ್ ಅವ್ರು ಈ ಕಡೆ ಎಳಿತಾ ಇದ್ದಾರೆ. ಕ್ಯಾನ್ ಐ ಸೇ ದ್ಯಾಟ್ ಈಕ್ವಲ್ ಅಪೋಸಿಟ್ ಮ್ಯಾಚ್ ಆಯ್ತಲ್ಲ ಈಗ? ಸೊ ಕ್ಯಾನ್ ಐ ಸೇ ಟೀಮ್ ಎ ಇಸ್ ರಿಯಾಕ್ಷನ್ ಆ್ಯಕ್ಷನ್ ಆ್ಯಂಡ್ ಇಟ್ಸ್ ರಿಯಾಕ್ಷನ್ ಇಸ್ ಟೀಮ್ ಬಿ? ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಇರ್ಬೋದಲ್ವಾ? ಎಸ್, ಈಕ್ವಲ್ ಅಪೋಸಿಟ್ ಆಯಿತು. ಅಗೈನ್, ಇಫ್ ಯು ಆರ್ ಥಿಂಕಿಂಗ್ ಲೈಕ್ ದ್ಯಾಟ್, ಇಟ್ ಈಸ್ ರಾಂಗ್. ಇದು ಆ್ಯಕ್ಷನ್ ರಿಯಾಕ್ಷನ್ ಹೆಂಗಾಗತ್ತೆ? ಯಾಕೆ ಆಗಲ್ಲ ಅಂದರೆ, ನಾವು ಸ್ಟೇಟ್ಮೆಂಟನ್ನು ಅರ್ಧ ಕಲ್ತಿದ್ದೀವಿ, ಆಯಿತಾ? ನಾವೇನು ಕಲ್ತಿದ್ದೀವಿ? ನ್ಯೂಟನ್ಸ್ ಥರ್ಡ್ ಲಾ ಅಲ್ಲಿ ಇಷ್ಟೇ ನಾವು ಬರೆಯೋದಾಯ್ತಾ? ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಆ್ಯನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ವಾ ಈಸಿ ಸ್ಟೇಟ್ಮೆಂಟ್ ಇದೆ, ಆಯಿತಾ? ಇಷ್ಟು ಬರೆದ್ರೆ 1 ಮಾರ್ಕ್ ಸಿಗ್ತಿತ್ತಲ್ಲ, 9th ಸ್ಟ್ಯಾಂಡೋ 8th ಸ್ಟ್ಯಾಂಡೋ ನೆನಪಿಲ್ಲ ನನಗೆ. ಬಟ್ ಡಿಫೈನ್ ನ್ಯೂಟನ್ಸ್ ಥರ್ಡ್ ಲಾ, ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ ಇದೆ, ಆಯಿತಾ? ಡಿಫೈನ್ ನ್ಯೂಟನ್ ಸೆಕೆಂಡ್ ಲಾ, ಬೇಡ ಕಷ್ಟ ಆಗುತ್ತೆ. ನ್ಯೂಟನ್ಸ್ ಫಸ್ಟ್ ಲಾನು ಒಂದು ಪಾಡಿಗೆ ಬರಿಬೋದು ಅದನ್ನು, ಬಟ್ ಥರ್ಡ್ ಲಾ ಈಸ್ ವೆರಿ ಈಸಿ. ಬಟ್ ಇಲ್ಲಿ ಮಿಸ್ಟೇಕ್ ಮಾಡೋದೇ ಅಂದರೆ ಹಾಫ್ ಸ್ಟೇಟ್ಮೆಂಟನ್ನು ಬರೆದಿದ್ದೀವಿ, ಆಯಿತಾ? ಅದಕ್ಕೆ ನಮ್ಗೆ ಮಿಸ್ಕನ್ಸೆಪ್ಷನ್ ಬಂದಿರೋದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸ್ಟೇಟ್ಮೆಂಟ್ ಕಂಪ್ಲೀಟ್ ಯಾವಾಗ ಆಗುತ್ತೆ ಅಂದರೆ, ಇದು ತುಂಬ 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 ಇಂಪಾರ್ಟೆಂಟ್. ಇದನ್ನು ಬೋಲ್ಡ್ ಲೆಟರ್ಸಲ್ಲಿ ಬರ್ಕೊಳ್ಬೇಕಾರೆ, ಓಕೆ? ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆ್ಯಕ್ಟ್ ಆನ್ 2 ಡಿಫರೆಂಟ್ ಬಾಡೀಸ್. ಯಬ್ಬಾ, ಇಲ್ಲಿಗೆ ನನ್ನ ಪ್ರಕಾರ ನ್ಯೂಟನ್ಸ್ ಥರ್ಡ್ ಲಾ ಕಂಪ್ಲೀಟ್ ಆಯಿತು, ಓಕೆ? ಫಸ್ಟ್ ಸ್ಟೇಟ್ಮೆಂಟ್ ಓಕೆ ಮಾರ್ಕ್ಸಿಗೋಸ್ಕರ, ಸೆಕೆಂಡ್ ಸ್ಟೇಟ್ಮೆಂಟನ್ನು ನಿಮ್ಮ ಕಾನ್ಸೆಪ್ಟಿಗೋಸ್ಕರ ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆ್ಯಕ್ಟ್ಸ್ ಆನ್ 2 ಡಿಫರೆಂಟ್ ಬಾಡೀಸ್. ಈಗ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ಥಿಂಕ್ ಮಾಡಿ, ಆವಾಗಿದ್ದೆ ಹಗ್ಗ ಜಗ್ಗಾಟದ ಎಕ್ಸಾಂಪಲ್. ಟೀಮ್ ಎ ಯಾವುದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಿತ್ತು? ಟೀಮ್ ಎ ವಾಸ್ ಅಪ್ಲೈಯಿಂಗ್ ಫೋರ್ಸ್ ಆನ್ ದ ರೋಪ್. ಟೀಮ್ ಬಿ ಯಾವುದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಿತ್ತು? ರೋಪ್ ಮೇಲೇ ಅಪ್ಲೈ ಮಾಡ್ತಿತ್ತು. ಈಗ ಬೋತ್ ದ ಫೋರ್ಸಸ್ ಆರ್ ಆ್ಯಕ್ಟಿಂಗ್ ಆನ್ ದ ಸೇಮ್ ಬಾಡಿ. ಹೌ ಕ್ಯಾನ್ ಇಟ್ ಬಿ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಪೇರ್? ಚಾನ್ಸೇ ಇಲ್ಲ. ಅರ್ಥ ಆಯ್ತು?
even though they are applying equal force and opposite forces, they need not be action reaction pair. ಆ್ಯಕ್ಷನ್ ರಿಯಾಕ್ಷನ್ ಪೇರ್ ಯಾವಾಗ ಆಗುತ್ತಂದರೆ ಒಂದು ಫೋರ್ಸ್ ಒಂದು ಬಾಡಿ ಮೇಲಿದ್ದರೆ ರಿಯಾಕ್ಷನ್ ಅನ್ನೋದು ಕಂಪ್ಲೀಟ್ಲಿ ಇನ್ನೊಂದು ಬಾಡಿ ಮೇಲೇ ಇರಬೇಕು. ನೀವೀಗ ಸಿಟ್ಟಲ್ಲಿ ತೆಗೆದು ಬಾಲನ್ನು ಗೋಡೆಗೆ ಹೊಡೆದ್ರಿ, ಆ್ಯಕ್ಷನ್ ಈಸ್ ಆನ್ ಬೋರ್ಡ್, ಬಾಲ್ ಗೋಡೆಗೆ ಬಂದು ಹೊಡೆಯುತ್ತೆ, ಗೋಡೆ ಮೇಲೊಂದು ಫೋರ್ಸ್ ಅಪ್ಲೈ ಆಯಿತು, ಆ್ಯಕ್ಷನ್. ರಿಯಾಕ್ಷನ್ ಯಾವುದ್ರ ಮೇಲಿದೆ? ಗೋಡೆ ಮೇಲಿರಲ್ಲ. ಗೋಡೆ ಇನ್ ರಿಟರ್ನ್ ಇಟ್ ವಿಲ್ ಅಪ್ಲೈ ಒನ್ ಮೋರ್ ಫೋರ್ಸ್ ಆನ್ ದ ಬಾಲ್ ಸೊ ದ್ಯಾಟ್ ಬಾಲ್ ರಿಬೌಂಡ್ಸ್. ಸೊ ಆ್ಯಕ್ಷನ್ ಈಸ್ ಆನ್ ಬೋರ್ಡ್, ರಿಯಾಕ್ಷನ್ ಈಸ್ ಆನ್ ಬಾಲ್. ಈಗ ಹಾಗಾದರೆ ಟಗ್ ಆಫ್ ವಾರಲ್ಲಿ ಆ್ಯಕ್ಷನ್ ರಿಯಾಕ್ಷನ್ ಇದೆಯಾ ಇಲ್ವಾ? ಡೆಫಿನೆಟ್ಲಿ ಟೀಮ್ ಎ ಟೀಮ್ ಬಿ ಆ್ಯಕ್ಷನ್ ರಿಯಾಕ್ಷನ್ ಪ್ಯಾರ್ ಅಲ್ಲ ಅಂತ ಗೊತ್ತಾಯಿತು. ಹಾಗಾದರೆ ಆ್ಯಕ್ಷನ್ ರಿಯಾಕ್ಷನ್ ಎಲ್ಲಿದೆ ಅರ್ಥ ಮಾಡ್ಕೊಳ್ಳಿ. ಟೀಮ್ ಎಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ if he is applying force on the rope, rope will also apply a force on his hands. ಸೊ ಆ ಫೋರ್ಸಿಂದಲೇ ಅಲ್ವಾ ಅವನಿಗೆ ನೋವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಹೇಳಿ? ಫೋರ್ಸ್ ಯಾವ ಫಾರ್ಮಲ್ಲಿದೆ? ಫ್ರಿಕ್ಷನ್ ಫಾರ್ಮಲ್ಲಿದೆ. ದ ಮೊಮೆಂಟ್ ಹಿ ಲೂಸಸ್ ಹಿಸ್ ಗ್ರಿಪ್, ಆಯಿತಾ, ಫ್ರಿಕ್ಷನ್ ಕಮ್ಮಿ ಆಯಿತು, ಹೋಗುತ್ತೆ, ಆ ಟೀಮ್ ವಿನ್ ಆಗುತ್ತೆ. ರೈಟ್? ಸೊ ಆ ಟೀಮ್ ವಿನ್ ಆಗಬಾರ್ದು ಅಂದರೆ ಸಿಕ್ಕಾಬಿಟ್ಟೆ ಗಟ್ಟಿ. ಎಷ್ಟು ನಾವು ರೋಪ್ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತೀವೋ ಅಷ್ಟೇ ಗಟ್ಟಿ ನಮ್ಮ ಕೈ ನೋವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ರೋಪು ಸುಮ್ಮನೆ ಇರಲ್ಲ ಅಲ್ವಾ, ಅದು ಏನು ಮಾಡುತ್ತೆ? ರಿವೆಂಜ್ ತಗೊಳುತ್ತೆ. ಅದು ನಮ್ಮ ಕೈ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ. ನೀವು ಎಷ್ಟು ಗಟ್ಟಿ ಅದನ್ನು ಪ್ರೆಸ್ ಮಾಡ್ತೀರೋ ಅಷ್ಟೇ ಗಟ್ಟಿ ರೋಪ್ ವಾಪಸ್ ನಿಮ್ಮ ಮೇಲೆ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಈಗ ಜಸ್ಟಿಫೈ ಆಯಿತು ಆ್ಯಕ್ಷನ್ ರಿಯಾಕ್ಷನ್ ಪ್ಯಾರ್. ಸರಿನಾ? ಬೇಡ, ಇನ್ನೂ ಸ್ವಲ್ಪ ಡೆಪ್ತಿಗೆ ಹೋಗೋಣ. ಹಿಂಗೆ ಎಳಿತೀವಲ್ಲ, ಅವರ ಕಾಲು ಹೆಂಗಿರುತ್ತೆ ಥಿಂಕ್ ಮಾಡಿ. ನಾವು ದೇ ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ದ ಫ್ಲೋರ್ ಅಥವಾ ಎಲ್ಲಿ ನಿಂತಿದ್ವೋ ಅಲ್ಲಿ. ಇನ್ ರಿಟರ್ನ್ ಫೋರ್ಸ್ ಆಲ್ಸೋ ಅಪ್ಲೈಸ್ ಅ ಫೋರ್ಸ್ ಆನ್ ದ ಲೆಗ್. ಸರಿಯಾ? ಇಲ್ಲಿ ಪುನಃ ಬಂತು ಆ್ಯಕ್ಷನ್ ರಿಯಾಕ್ಷನ್ ಪೇರ್. ಓಕೆ, ಸೊ ಒಂದು ತುಂಬ ಒಳ್ಳೆ ಎಕ್ಸಾಂಪಲ್ ಇದೆ ಇಲ್ಲಿ, ಅದನ್ನು ಡಿಸ್ಕಸ್ ಮಾಡೋಣ. ಈ ಹಾರ್ಸ್ ಕಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅದಕ್ಕೆ ತುಂಬ ಜನ ಡಿಸ್ಕಸ್ ಮಾಡಿರ್ತಾರೆ ಇದನ್ನು, ಆದರೂ ಒಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾವು ಇಮ್ಯಾಜಿನ್ ಮಾಡಿ. ಸೊ ದೇರ್ ಈಸ್ ಎ ಕಾರ್ಟ್, ಆಯಿತಾ, ಇದು ಕಾರ್ಟ್. ಇದನ್ನು ಒಂದು ಹಾರ್ಸು ಎಳಿತಾ ಇದೆ. ನಾನು ಡ್ರಾಯಿಂಗಲ್ಲೆಲ್ಲ ಅಷ್ಟು ಹುಷಾರಿಲ್ಲರಪ್ಪ, ಆಯಿತಾ. ಹಾರ್ಸ್ ಹೆಚ್ಚು ಅಂತ ಬರಿತೀನಿ, ಅದಕ್ಕೆ 4 ಕಾಲಿರುತ್ತೆ. ಇದನ್ನು ಹಾರ್ಸ್ ಅಂತ ಎಸ್ಯೂಮ್ ಮಾಡಿ, ಇದು ಅದರ ಮುಖ. ಓಕೆ, ಹಾರ್ಸ್ ಅಲ್ಲ ಇದು, ಆದರೂ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಏನು ಮಾಡಬೇಕಲ್ವ. ಎಸ್, ಸೊ ದಿಸ್ ಈಸ್ ಎ ರೋಪ್. ಓಕೆ, ನೌ ಥಿಂಕ್ ಮಾಡಿ. ಹಾರ್ಸ್ ವಿಲ್ ಅಪ್ಲೈ ಆರ್ ಪುಲ್ ದ ಕಾರ್ಟ್ ಥ್ರೂ ದಿಸ್ ರೋಪ್, ಆಯಿತಾ. ಸೊ ಹಾರ್ಸು ಇದ್ರ ಮೇಲೆ ಒಂದು ಫೋರ್ಸ್ ಅಪ್ಲೈ ಮಾಡ್ತಾ ಇದೆ, ಆ್ಯಕ್ಷನ್. ಕಾರ್ಟ್ ವಿಲ್ ಇನ್ ರಿಟರ್ನ್ ಅಪ್ಲೈ ಅ ಫೋರ್ಸ್ ಆನ್ ದ ಹಾರ್ಸ್ ವಿಚ್ ಇಸ್ ರಿಯಾಕ್ಷನ್. ಎರಡೀಗ ಬೇರೆ ಬೇರೆ ಬಾಡಿ ಮೇಲೆ ಇದೆ, ಸರಿನಾ? ಅರ್ಥ ಮಾಡ್ಕೊಳ್ಳಿ. ಸರ್, ರೋಪ್ ಒಂದು ಮಧ್ಯೆ ಇದೆಯಲ್ಲ, ಈಗ ಥಿಂಕ್ ಮಾಡಿ, ಹಾರ್ಸ್ ಬದಲು ನೀವೇ ಕಾರ್ಟನ್ನು ಎಳಿತಾ ಇದ್ದೀರಾ, ಆಯಿತಾ, ಕೈಯಿಂದ ಎಳಿತಿದ್ದೀರಿ, ಈಗ ರೋಪೇ ಇಲ್ಲ. ಇಂಥ ಕೇಸಲ್ಲೂ ಇದನ್ನು ಜಸ್ಟಿಫೈ ಮಾಡಬೇಕೀಗ, ಆಯಿತಾ. ನೀವು ಕಾರ್ಟನ್ನು ಎಳಿತಿದ್ದೀರಾ, ಆ್ಯಕ್ಷನ್, ಯು ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ದ ಕಾರ್ಟ್. ಕಾರ್ಟ್ ಇನ್ ರಿಟರ್ನ್ ವಿಲ್ ಅಪ್ಲೈ ದ ಸೇಮ್ ಫೋರ್ಸ್ ಆನ್ ಯು ವಿಚ್ ಇಸ್ ರಿಯಾಕ್ಷನ್. ಈಗ ಆ್ಯಕ್ಷನ್ ರಿಯಾಕ್ಷನ್ ಈಕ್ವಲ್ ಆಯಿತು ಅಂದರೆ, ಆಯಿತಾ, ಥಿಂಕ್ ಮಾಡಿ, ದೊಡ್ಡ ಕಂಡೀಷನ್ ಇದು. ಇಫ್ ಆ್ಯಕ್ಷನ್ ಈಸ್ ಈಕ್ವಲ್ ಟು ರಿಯಾಕ್ಷನ್. ಸರ್, ಇದೆರಡು ಮುಂದೆ ಹೋಗಬಾರ್ದಲ್ವ ಸರ್? ಮುಂದೆ ಹಿಂದೆ ಹೋಗಲೇಬಾರ್ದು. ಎಷ್ಟು ಫೋರ್ಸ್ ಹಾರ್ಸ್ ಕಾರ್ಟ್ ಮೇಲೆ ಅಪ್ಲೈ ಮಾಡುತ್ತೋ ಅಷ್ಟೇ ಫೋರ್ಸ್ ಕಾರ್ಟನ್ನು ಹಾರ್ಸ್ ಮೇಲೆ ಉಲ್ಟಾ ಡೈರೆಕ್ಷನ್ ಅಪ್ಲೈ ಮಾಡಿದರೆ ಈ ಎರಡು ಬಾಡಿ ಮುಂದೆನೇ ಹೋಗಲ್ಲ ಸರ್. ಇಸ್ ದ ಐಡಿಯಾ ಟ್ರೂ? ಥಿಂಕ್ ಮಾಡಿ, ಆಯಿತಾ. ಇದೆಲ್ಲ ಕಾನ್ಸೆಪ್ಟ್ಸ್. ಈಗ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಇಷ್ಟೇ ಅಲ್ಲ ಫಿಸಿಕ್ಸ್, ಆಯಿತಾ. ಸ್ವಲ್ಪ ಡೆಪ್ತಿಗೆ ಹೋಗಬೇಕು. ಈಗ ಹೆಂಗೆ ಮೂವ್ ಆಗುತ್ತೆ ಸರ್ ಒಂದು ಕಾರ್ಟ್? ಹೌ ಇಟ್ ಈಸ್ ಪಾಸಿಬಲ್ ಟು ಪುಲ್ ದ ಕಾರ್ಟ್? ಹಾರ್ಸ್ ಹೆಂಗೆ ಕಾರ್ಟನ್ನು ಪುಲ್ ಮಾಡುತ್ತೆ? ಸೊ ಇಲ್ಲಿಗೆ ಫಿಸಿಕ್ಸ್ ಗಾನ್ ಕೇಸ್. ಸರಿ ಅಲ್ವಾ? ಇದೆಲ್ಲ ನಾವು ಥಿಂಕೇ ಮಾಡಿಲ್ಲ ಸರ್. ಯಾರೆಲ್ಲ ಇದ್ರ ಬಗ್ಗೆ ಥಿಂಕ್ ಮಾಡ್ತಾರೆ? ನಮ್ದೇನಿದ್ರು ಮುಗೀತು, ಡೆಫಿನಿಷನ್ ಬರೆಯೋದು, 1 ಮಾರ್ಕ್ ತಗೊಳ್ಳೋದು, ಹೋಗ್ತಾ ಇರೋದು. ರೈಟ್? ಇಟ್ಸ್ ನಾಟ್ ಲೈಕ್ ದಟ್. ಓಕೆ, ಸ್ವಲ್ಪ ಡಿಸ್ಕಸ್ ಮಾಡೋಣ ಇದನ್ನು. ಈ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತಿದ್ದಂಗೆ ನಿಮಗೆ ನ್ಯೂಟನ್ಸ್ ಥರ್ಡ್ ಲಾ ಐಡಿಯಾನು ತುಂಬ ಕ್ಲಿಯರ್ ಆಗುತ್ತೆ. ಹಾಗಾಗಿ ಇದನ್ನು ಫಸ್ಟ್ ತಗೊಂಡೆ ನಾನು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮನ್ನು ನೆಕ್ಸ್ಟ್ ವೀಡಿಯೋಲಿ ಡಿಸ್ಕಸ್ ಮಾಡ್ತೀನಿ, ಆಯಿತಾ, ಬಿಟ್ಟಾಕಲ್ಲ ನಿಮ್ಮನ್ನು. ಎಸ್, ಸೊ ಕಾರ್ಟ್, ಹಾರ್ಸ್, ಸಪೋಸ್, ಆಯಿತಾ, ಇದೊಂದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಏನದು? ಇಬ್ಬರು ಲ್ಯಾಂಡ್ ಮೇಲಿದಾರಲ್ವ, ಕಾರ್ಟ್ ಕೂಡ ನೆಲದ ಮೇಲಿದೆ, ಹಾರ್ಸ್ ಕೂಡ ನೆಲದ ಮೇಲಿದೆ. ಸಪೋಸ್ ಇದು ಇರಲಿಲ್ಲ, ಸ್ಪೇಸಲ್ಲಿ ತೇಲಾಡ್ತಾ ಇದ್ದೀವಿ, ಆಯಿತಾ, ಹಾರ್ಸ್ ಮತ್ತು ಕಾರ್ಟ್ ತೇಲಾಡ್ತಾ ಇದ್ದೀವಿ.
ಈಗ ಇಮ್ಯಾಜಿನ್ ಮಾಡಿ, ದೆರ್ ಈಸ್ ನೋ ವೇ ದಟ್ ಹಾರ್ಸ್ ಕ್ಯಾನ್ ಪುಲ್ ದ ಕಾರ್ಟ್. ಸಪೋಸ್ ಈಗ ಪುಲ್ ಮಾಡ್ತು ಅಂತಲೇ ಎನ್ಸ್ಕೊಳ್ಳಿ ಆಯಿತಾ. ಈಗ ಥಿಂಕ್ ಮಾಡಿ, ತುಂಬ ಇಂಪಾರ್ಟೆಂಟ್ ಇದು. ಸಪೋಸ್ ಹಾರ್ಸ್ ಈಗ ತೇಲ್ತಾ ಇದೆ ಸ್ಪೇಸಲ್ಲಿ, ಕಾರ್ಟನ್ನು ಪುಲ್ ಮಾಡುವಲ್ಲಿ ಸಕ್ಸಸ್ಫುಲ್ ಆಯಿತು ಅಂದರೆ ಥಿಂಕ್ ಮಾಡಿ, ಇಟ್ ಈಸ್ ನಾಟ್ ಜಸ್ಟ್ ಕಾರ್ಟ್ ವಿಚ್ ಮೂವ್ ಟುವರ್ಡ್ ದ ಹಾರ್ಸ್, ಇನ್ ರಿಟರ್ನ್ ಹಾರ್ಸ್ ಆಲ್ಸೋ ಮೂವ್ ಟುವರ್ಡ್ ದ ಕಾರ್ಟ್. ಓಕೆ, ಇದು ಹೆಂಗಪ್ಪ ಸಾಧ್ಯ ಆಗುತ್ತೆ ಸರ್, ತಲೆ ಎಲ್ಲ ಕೆಡ್ತಾ ಇದೆ. ಈಗ ಥಿಂಕ್ ಮಾಡಿ, ಬೆಸ್ಟ್ ಎಕ್ಸಾಂಪಲ್, ಕಾರ್ಟ್ ಮೇಲೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡೋಣ ಆಯಿತಾ, ಕಾರ್ಟ್ ಮೇಲೆ, ವಿಚ್ ಈಸ್ ಫೋಕಸಿಂಗ್ ಆನ್ ದ ಹಾರ್ಸ್. ಈಗ ಹಾರ್ಸ್ ಈಗ ಕಾರ್ಟನ್ನು ಪುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಿದ್ರೆ ಕ್ಯಾಮ್ರಾದಲ್ಲಿ ಏನು ಬರ್ಬೋದು ಥಿಂಕ್ ಮಾಡಿ ಆಯಿತಾ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ನಿಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಇದೆ ಅಲ್ವಾ, ಮೊಬೈಲಲ್ಲಿ ಕ್ಯಾಮ್ರಾನ ಆನ್ ಮಾಡ್ಕೊಳ್ಳಿ. ಓಕೆ, ಆನ್ ಮಾಡಿಕೊಂಡು ವೀಡಿಯೋ ಮೋಡಲ್ಲಿ ಸ್ವಿಚ್ ಆನ್ ಮಾಡಿ ಸೀದಾ ನೆಲದ ಹತ್ರ ತಗೊಂಡೋಗಿ ಕ್ಯಾಮ್ರಾನ ಆಯಿತಾ. ಇದನ್ನು ರೆಕಾರ್ಡ್ ಮಾಡಿ ಆಮೇಲೆ ಅದನ್ನು ರೀಪ್ಲೇ ಮಾಡಿ. ನಾವು ವಾಟ್ ಯು ವಿಲ್ ಸಿ ಇನ್ ದ ಕ್ಯಾಮ್ರಾ ಇಸ್ ದ ಫ್ಲೋರ್ ಈಸ್ ಕಮ್ಮಿಂಗ್ ಟುವರ್ಡ್ಸ್ ದ ಫೋನ್. ಅಂದರೆ ಏನು ಅರ್ಥ ಆಯಿತು, ಇಷ್ಟು ಸಣ್ಣ ಮೊಬೈಲ್ ಫೋನು ಭೂಮಿನೇ ರಪ್ ಅಂತ ಹೇಳ್ಕೊಳ್ತು ಅಂತಾಯಿತು. ಫ್ಲೋರ್ ಬರ್ತಾ ಇದೆ ಅಂದರೆ ಅರ್ಥೇ ಬರ್ತಾ ಇದೆ ಅಂತ ಅರ್ಥ ಅಲ್ವಾ, ರೈಟ್. ಅರ್ತ್ ಫೋನ್ ಹತ್ರ ಬರ್ತಾ ಇದೆ, ಫೋನ್ ಈಸ್ ಅಟ್ರಾಕ್ಟಿಂಗ್ ದ ಅರ್ತ್ ಅಂತಾಯಿತು. ಹೌದಾ, ಸರಿನಾ ಸ್ಟೇಟ್ಮೆಂಟ್? ಆಫ್ಕೋರ್ಸ್ ರೈಟ್ ಆಯಿತಾ. ಫಿಸಿಕ್ಸಲ್ಲಿ ಇದು ಕರೆಕ್ಟ್, ಯಾಕಂದರೆ ಇದೆಲ್ಲದು ರಿಲೇಟಿವ್. ವಿತ್ ರೆಸ್ಪೆಕ್ಟ್ ಟು ಫೋನ್ ಅರ್ತ್ ಮೂಡ್, ವಿತ್ ರೆಸ್ಪೆಕ್ಟ್ ಟು ಅರ್ತ್ ಫೋನ್ ಮೂಡ್. ಈಗ ಕೆಳಗಡೆ ಇನ್ನೊಂದು ಮೊಬೈಲ್ ಅಂತ ತಗೊಂಡು ಈಗ ಇದನ್ನು ಪುನಃ ರೆಕಾರ್ಡ್ ಮಾಡಿದರೆ ಆ ಫೋನಲ್ಲಿ ನೀವೇನು ನೋಡ್ತೀರಾ, ಈ ಫೋನ್ ಅನ್ನೋದು ಆ ಫೋನ್ ಹತ್ರ ಬರ್ತಾ ಇದೆ ಅಂತ, ಮೀನ್ಸ್ ದಿಸ್ ಫೋನ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಅರ್ತ್ ಅಂತ ಆಗುತ್ತೆ. ನಾವೀಗ ಎಲ್ಲಿಂದ ಪ್ರಾಬ್ಲಮನ್ನು ನೋಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದನ್ನು ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ ಆಯಿತಾ. ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ ಮುಂದೆ. ಸೊ ಫ್ರೇಮ್ ಆಫ್ ರೆಫರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಲ್ಲಿಂದ ನೋಡ್ತಾ ಇದ್ದೀವಿ, ವಿತ್ ರೆಸ್ಪೆಕ್ಟ್ ಟು ಫೋನ್ ನೋಡಿದರೆ ಅರ್ತ್ ಈಸ್ ಕಮಿಂಗ್ ಟುವರ್ಡ್ಸ್ ದ ಫೋನ್, ವಿತ್ ರೆಸ್ಪೆಕ್ಟ್ ಟು ಅರ್ತ್ ನೋಡಿದರೆ ಫೋನ್ ಈಸ್ ಕಮಿಂಗ್ ಟುವರ್ಡ್ಸ್ ದ ಅರ್ತ್. ಸೊ ಇಲ್ಲೂ ಅದೇ ಕೇಸ್ ಆಗುತ್ತೆ. ಸ್ಪೇಸಲ್ಲಿ ಹಾರ್ಸ್ ಎಲ್ಲಾದರೂ ಕಾರ್ಟನ್ನು ಎಳೆಯುವಲ್ಲಿ ಸಕ್ಸಸ್ಫುಲ್ ಆದರೆ ಈಗ ಏನರ್ಥ ಅಂದರೆ ಆ್ಯಕ್ಚುಲಿ ಕಾರ್ಟ್ ಮೂವ್ ಟುವರ್ಡ್ಸ್ ದ ಹಾರ್ಸ್, ಸ್ಟೇಟ್ಮೆಂಟ್ ಕರೆಕ್ಟ್. ಹಾರ್ಸ್ ಮೂವ್ಸ್ ಟುವರ್ಡ್ಸ್ ದ ಕಾರ್ಟ್, ಸ್ಟೇಟ್ಮೆಂಟ್ ಕರೆಕ್ಟ್. ಯಾಕೆ ಹೇಳಿ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಅಲ್ವಾ ಅದು. ಇಫ್ ಹಾರ್ಸ್ ಅಪ್ಲೈಸ್ ಫೋರ್ಸ್ ಆನ್ ದ ಕಾರ್ಟ್, ಕಾರ್ಟ್ ಶುಡ್ ಅಪ್ಲೈ ದ ಸೇಮ್ ಬಟ್ ಅಪೋಸಿಟ್ ಫೋರ್ಸ್ ಆನ್ ದ ಹಾರ್ಸ್. ಸೊ ಹಾಗಾಗಿ ಯಾವ ರೆಫರೆನ್ಸ್ ಪಾಯಿಂಟಲ್ಲಿ ನೋಡಿದ್ರು ಈಗ ಸ್ಟೇಟ್ಮೆಂಟ್ ಕರೆಕ್ಟ್. ಹಾರ್ಸ್ ಕಾರ್ಟ್ ಹತ್ರ ಹೋಗಿದೆ ಅಂದು ಕರೆಕ್ಟು, ಕಾರ್ಟ್ ಹಾರ್ಸ್ ಹತ್ರ ಹೋಗಿದೆ ಅಂದು ಕರೆಕ್ಟ್. ಇದು ಎಲ್ಲಿ, ಸ್ಪೇಸಲ್ಲಿ. ಸೊ ಸ್ಪೇಸಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ಎಕ್ಸಾಕ್ಟ್ಲಿ ಜಸ್ಟಿಫೈ ಆಗ್ತಾ ಇದೆ. ಬಟ್ ನಾವೀಗ ರಿಯಾಲಿಟಿಗೆ ಬರೋಣ ಆಯಿತಾ. ಇಲ್ಲಿ ಲ್ಯಾಂಡ್ ಇದೆ, ನಾವು ಎಷ್ಟು ಫೋರ್ಸ್ ಹಾರ್ಸ್ ಕಾರ್ಟ್ ಮೇಲೆ ಅಪ್ಲೈ ಮಾಡ್ತಿದ್ಯೋ ಕಾರ್ಟ್ ಕೂಡ ಅಷ್ಟೇ ಫೋರ್ಸ್ ಹಾರ್ಸ್ ಮೇಲೆ ಅಪ್ಲೈ ಮಾಡುತ್ತೆ. ಹಾಗಾಗಿ ಒಂದು ಹಿಂಡ್ರೆನ್ಸ್ ಇರುತ್ತೆ ಅದಕ್ಕೆ. ಬಿಕಾಸ್ ಹಾರ್ಸ್ ವಿಲ್ ಫೀಲ್ ದಟ್ ದೆರ್ ಇಸ್ ಸಮಥಿಂಗ್ ವಿಚ್ ಇಸ್ ಪುಷಿಂಗ್ ಇಟ್ ಬ್ಯಾಕ್ವರ್ಡ್ ಆ್ಯಂಡ್ ಕಾರ್ಟ್ ವಿಲ್ ಫೀಲ್ ದಟ್ ದೆರ್ ಇಸ್ ಸಮಥಿಂಗ್ ವಿಚ್ ಇಸ್ ಪುಷಿಂಗ್ ಇಟ್ ಫಾರ್ವರ್ಡ್. ಓಕೆ, ಸೊ ಇಲ್ಲಿಗೆ ಆ್ಯಕ್ಷನ್ ರಿಯಾಕ್ಷನ್ ಪ್ಯಾರ್ ಇದೆ. ಬಟ್ ಹೌ ಇಸ್ ಇಟ್ ಪಾಸಿಬಲ್ ಸರ್, ಬೋತ್ ಆರ್ ಮೂವಿಂಗ್ ಫಾರ್ವರ್ಡ್? Because the horse not only applying force on the cart but it is also applying force on the floor. ಕಾಲಿಂದ ಹಿಂಗಾಕಿ ಎಳಿತದಲ್ವ ಕಷ್ಟಪಟ್ಟು. ಸೊ ಹಾರ್ಸ್ನ ಕಾಲಿದೆಯಲ್ಲ ಇದೇನು ಮಾಡುತ್ತೆ ಅಂದರೆ ಈ ಪಾಯಿಂಟ್ ಮಾತ್ರ ನೋಡಿ, ಕಾಲು ಅದು ಬ್ಯಾಕ್ವರ್ಡ್ ಪುಷ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನೀವು ಮೂವ್ ಮಾಡೋಕೆ ಅಷ್ಟೇ ಅಲ್ವ, ಕಾಲನ್ನು ಹಿಂದ್ಗಡೆ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ದ್ಯಾಟ್ ಇನ್ ರಿಟರ್ನ್ ದೇರ್ ಇಸ್ ಅ ಫ್ರಿಕ್ಷನ್. ಇದನ್ನು F1 ಅಂತ ತಗೊಳ್ತೀನಿ ಆಯಿತಾ. ಸೊ ಒಂದು ಫ್ರಿಕ್ಷನ್ ಜನ್ರೇಟ್ ಆಗ್ತಾ ಇದೆ ಇದರ ಮೇಲೆ. ಈ ಫ್ರಿಕ್ಷನ್ನಿಂದಲೇ ಹಾರ್ಸ್ ಮುಂದೆ ಮೂವ್ ಆಗುತ್ತೆ. ಯಾವ ಡೈರೆಕ್ಷನ್ ಇದೆ ಫ್ರಿಕ್ಷನ್? ಫಾರ್ವರ್ಡ್ ಇದೆ. ಹಾಗಾಗಿ ಹಾರ್ಸ್ ಅನ್ನೋದು ಮೂವ್ ಆಗುತ್ತೆ. ಅದೇ ಥರ ಕಾರ್ಟ್ ಮೇಲೂ ಕೂಡ ಒಂದು ಫ್ರಿಕ್ಷನ್ ಜನ್ರೇಟ್ ಆಗಬೇಕು. ಇಲ್ಲಿಗ ತುಂಬ ದೊಡ್ಡ ಒಂದು ಕ್ವಶನ್ ಬರುತ್ತೆ, ಸರ್ ಕಾರ್ಟ್ ಮುಂದೆ ಮೂವ್ ಆದರೆ ಫ್ರಿಕ್ಷನ್ ಅನ್ನೋದು ಹಿಂದೆ ಹೋಗ್ಬೇಕಲ್ಲ ಅಂತೇಳಿ. ಅಲ್ಲ, ಫ್ರಿಕ್ಷನ್ ಚಾಪ್ಟ್ರಲ್ಲಿ ಎಕ್ಸಾಕ್ಟ್ಲಿ ಡಿಸ್ಕಸ್ ಮಾಡ್ತೀನಿ. ಕಾರ್ಟ್ ಮೇಲೆ ಕೂಡ ಈ ಪಾಯಿಂಟಲ್ಲಿ ಒಂದು ಫ್ರಿಕ್ಷನ್ ಇರುತ್ತೆ, F2. ಅದು ಫ್ರಂಟೇ ಇರುತ್ತೆ ಬಿಕಾಸ್ ಇಟ್ ಈಸ್ ಗೆಟಿಂಗ್ ಪುಲ್ಡ್. ಯಾಕೆ ಅದೆಲ್ಲ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಇದು ಫ್ರಂಟೇ ಇರುತ್ತೆ. ಈಗ F1 ಇದೆ, F2 ಇದೆ, ಎರಡಿದೆ. ವಿಚ್ ಎವರ್ ಇಸ್ ಗ್ರೇಟರ್ ಆಯಿತಾ. ಈಗ ಎರಡೂ ಸೇಮ್ ಡೈರೆಕ್ಷನಲ್ಲಿರೋದ್ರಿಂದ ಆಟೋಮೆಟಿಕ್ಲಿ ನೋಡಿ, ಹಾರ್ಸ್ ಆಲ್ಸೋ ಇಸ್ ಮೂವಿಂಗ್ ಫಾರ್ವರ್ಡ್, ಕಾರ್ಟ್ ಆಲ್ಸೋ ಇಸ್ ಮೂವಿಂಗ್ ಫಾರ್ವರ್ಡ್.
ನಾಟ್ ಬಿಕಾಸ್ ಆಫ್ ದಿಸ್, ಆಯಿತಾ. ಇಲ್ಲಿ ಆ್ಯಕ್ಷನ್ ರಿಯಾಕ್ಷನ್ ಪೇರ್ ಇದೆ, ಇದರಿಂದ ಮೂವ್ ಆಗ್ತಾ ಇಲ್ಲ ಅದು, ರಾದರ್ ಇದರಿಂದ ಮೂವ್ ಆಗ್ತಾ ಇದೆ. ಇಲ್ಲಿ ಫ್ರಿಕ್ಷನ್ ಇರೋದ್ರಿಂದ ಒಂದು ಹೊಸ ಫೋರ್ಸ್ ಬಂತು ಸಿಸ್ಟಮಲ್ಲಿ, ಹಾಗಾಗಿ ಮೂವ್ ಆಗ್ತಾ ಇದೆ. ಇದಿರಲಿಲ್ಲ ಅಂತಿದ್ರೆ, ಲ್ಯಾಂಡ್ ಇರಲಿಲ್ಲ ಅಂತಿದ್ರೆ ಆರಾಮಾಗಿ ಹಾರ್ಸ್ ಮತ್ತು ಕಾರ್ಟ್ ತೇಲ್ತಾ ಇರ್ತಿತ್ತು ಸ್ಪೇಸಲ್ಲಿ, ಆಯಿತಾ. ಎಲ್ಲೂ ಹೋಗಲ್ಲ ಅದು, ಎರಡೂ ಇಲ್ಲ, ಇದು ಹತ್ರ ಹಿಂಗೆ ಹೋಗಿ ಹೋಗಿ ಅಲ್ಲೇ ಇದ್ಬಿಡುತ್ತೆ ಅದು. ಆರ್ ದ್ಯಾಟ್ ಶುಡ್ ಬಿ ಸಮಥಿಂಗ್, ಏನಾರು ಒಂದು ಡಮ್ ಅಂತೇಳಿ ಒಂದು ಎಕ್ಸ್ಪ್ಲೋಷನ್ ಆಗಿ ಆ ಫೋರ್ಸಿಂದ ಹಾರ್ಸ್ ಕಾರ್ಟ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆದ. ಇನ್ನು ಅದನ್ನು ಸ್ಟಾಪ್ ಮಾಡೋದು ನಮ್ಮ ಕೈಲಂತೂ ಆಗಲ್ಲ. ಇನ್ನಷ್ಟು ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸಲ್ಲಿ, ಹೋಗ್ತಾ ಇರುತ್ತೆ, ಹಾರ್ಸು ಮೂವ್ ಆಗ್ತಾ ಇರುತ್ತೆ, ಕಾರ್ಟು ಮೂವ್ ಆಗ್ತಾ ಇರುತ್ತೆ, ಲೈಫ್ ಟೈಮ್ ಮೂವ್ ಆಗ್ತಾ ಇರುತ್ತೆ, ಎಲ್ಲೂ ಸ್ಟಾಪ್ ಆಗಲ್ಲ. ಇನ್ನೇನಾದ್ರು ಬಂದು ಅದನ್ನು ಗುದ್ದಬೇಕು, ಅಲ್ಲ ಏನಾದ್ರು ಒಂದು ಆಗಬೇಕು. ಸೊ ದಿಸ್ ಈಸ್ ದ ಐಡಿಯಾ. ಸೊ ಈ ಐಡಿಯಾ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ. ಒಂದು ಹಾರ್ಸ್ ಕಾರ್ಟ್ ಪ್ರಾಬ್ಲಮ್, ಆ್ಯಕ್ಷನ್ ರಿಯಾಕ್ಷನ್ ಪೇರ್ ಇದೆ, ಬಟ್ ಹಾರ್ಸ್ ಆ್ಯಂಡ್ ಕಾರ್ಟ್ ಬೋತ್ ಮೂವ್ ಫಾರ್ವರ್ಡ್ ಬಿಕಾಸ್ ಆಫ್ ದ ಫ್ರಿಕ್ಷನ್, ಓಕೆ, ನಾಟ್ ಬಿಕಾಸ್ ಆಫ್ ದ ಆ್ಯಕ್ಷನ್ ರಿಯಾಕ್ಷನ್ ಪೇರ್. ಸೊ ಇದು ಬೇಸಿಕ್ ಐಡಿಯಾ ಆಫ್ ನ್ಯೂಟನ್ಸ್ ಥರ್ಡ್ ಲಾ. ಅರ್ಥ ಆಯ್ತಲ್ವಾ? ಆಯ್ತಾ ಇಲ್ವಾ ಹೇಳಿ? ಆಯಿತಾ? ನೀವು ಆಯಿತು ಅಂದ್ರೆ ನಂಗೆ ಕೇಳಲ್ಲಲ್ವ ಫಸ್ಟ್ ಆಫ್ ಆಲ್. ಓಕೆ, ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟೇ ನ್ಯೂಟನ್ಸ್ ಥರ್ಡ್ ಲಾ. ಬಟ್ ನೆನ್ಪಿಟ್ಕೊಳ್ಳಿ, ಅಗೇನ್ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಕರೆಕ್ಟ್, 100% ಕರೆಕ್ಟ್, ಆಯಿತಾ. ಬಟ್ ಅರ್ಧ ಸ್ಟೇಟ್ಮೆಂಟ್ ಇನ್ನೊಂದು ನೀವೇ ನೆನ್ಪಿಟ್ಕೊಳ್ಬೇಕು, ಬೋತ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆ್ಯಕ್ಟ್ಸ್ ಆನ್ 2 ಡಿಫ್ರೆಂಟ್ ಬಾಡೀಸ್. ಇಷ್ಟು ಅರ್ಥ ಆದರೆ ಎಸ್ ಕಿಂಗ್ ಅಂತ ಫೀಲ್ ಆಗುತ್ತಲ್ವ, ಎಸ್ ನಂಗೆ ಬರುತ್ತೆ, ಲಾಸ್ ಆಫ್ ಮೋಷನ್ ಅರ್ಧ ಕುಡಿದ್ಬಿಟ್ಟೆ ನಾನು ಅಂತೇಳಿ. ಎಸ್, ಹಿಂಗೆ ಅನಿಸ್ಬೇಕು ಎಲ್ರಿಗೂ, ಆಯಿತಾ. ಯು ಶುಡ್ ಫೀಲ್ ದ್ಯಾಟ್ ಕಾನ್ಫಿಡೆನ್ಸ್ ಇನ್ಸೈಡ್ ಯು. ಒಂದು ಪ್ರಾಬ್ಲಮನ್ನು ನನ್ನ ಕೈಲಿ ಸಾಲ್ವ್ ಮಾಡೋಕ್ಕಾಗುತ್ತೆ ಅಂತ ಎಲ್ಲಿ ಕಾನ್ಫಿಡೆನ್ಸ್ ಬರುತ್ತಲ್ವ, ಆವಾಗ ಈ JEE CET ಎಲ್ಲ ಈಸಿ ಆಗಿಬಿಡುತ್ತೆ. ಓಕೆ, ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡದಿದ್ರು ಓಕೆ, ಬಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆಯಿತಾ. ಇದೊಂದೇ ವೇ ಇರೋದು ನಾನು ನಿಮ್ಮನ್ನು ರೀಚ್ ಆಗೋಕ್ಕೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಫ್ರೀ ಆಫ್ ಕೊಡ್ತಾ ಇದ್ದೀನಿ ಎಜುಕೇಷನನ್ನು, ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈ ವಿಡಿಯೋ ಮಾಡೋದು ಮಾತ್ರ ಅಲ್ಲ, ಅದು ಕೂತ್ಕೊಂಡು ಎಡಿಟ್ ಎಲ್ಲ ಮಾಡಬೇಕು. ಸೊ ಫಾರ್ ದ್ಯಾಟ್ ನೀವೆಲ್ಲಾದರೂ ಇದನ್ನು ತುಂಬ ಜನರಿಗೆ ರೀಚ್ ಆದರೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಶೇರ್ ಮಾಡಿ ಇದನ್ನು, ನಿಮ್ಮ ಒಂದು ಫ್ರೆಂಡಿಗೆ ಶೇರ್ ಮಾಡಿದ್ರೆ ಸಾಕು, ಒಬ್ಬೊಬ್ಬರು ಒಂದೊಂದು ಫ್ರೆಂಡಿಗೆ ಶೇರ್ ಮಾಡಿದ್ರೆ ಸಾಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಡೆಫಿನೆಟ್ಲಿ, ಆಯಿತಾ. ನೆಕ್ಸ್ಟ್ ವೀಡಿಯೋ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಅದರಲ್ಲಿ ನೋ ಡೌಟ್ಸ್. ಸೊ ಸಿ ಯು ಅಗೈನ್, ಟಿಲ್ ದೆನ್ ಟೇಕ್ ಕೇರ್, ಬಾಯ್.